ಸಿಖ್ ಗುರುಗಳು ಮತ್ತು ಅವರ ಕೊಡುಗೆಗಳು. 1. ಗುರುನಾನಕ್ 1469 ರಿಂದ 1539 ಸಿಖ್ ಧರ್ಮದ ಸ್ಥಾಪಕ. ದೇವರನ್ನು ಪರಿಚಯಿಸಿದರು. ಗುರು ಕಲಂಗರ್ ಆರಂಭಿಸಿದರು. ಮಹಿಳೆಯರ ಸಮಾನತೆಗೆ ಒತ್ತು ನೀಡಿದರು. 2. ಗುರು ಅಂಗದ್ ದೇವ್ 1504 ರಿಂದ 1552 ಗುರುಮುಖಿ ಲಿಪಿಯನ್ನು ಕಂಡುಹಿಡಿದರು. ಗುರುನಾನಕ್ ಅವರ ಸಂಕಲನ ಬರಹಗಳು ಗುರು ಕಲಂಗರ್ ಅನ್ನು ಜನಪ್ರಿಯಗೊಳಿಸಿದರು. 3. ಗುರು ಅಮರ್ ದಾಸ್ 1479 ರಿಂದ 1574 ಆನಂದ್ ಕರಾಜ್ ಮದುವೆ ಸಮಾರಂಭವನ್ನು ಪರಿಚಯಿಸಿದರು. ಮಂಜಿ ಮತ್ತು ಪಿರಿ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಸತಿ ಮತ್ತು ಪರ್ದಾವನ್ನು ರದ್ದುಪಡಿಸಿದರು. 4. ಗುರು ರಾಮ್ ದಾಸ್ 1534 ರಿಂದ 1581 ಅಮೃತಸರವನ್ನು ಸ್ಥಾಪಿಸಿದರು. ಗೋಲ್ಡನ್ ಟೆಂಪಲ್ ನಿರ್ಮಾಣವನ್ನು ಪ್ರಾರಂಭಿಸಿದರು. ದೇವಾಲಯದ ಅಡಿಪಾಯವನ್ನು ಹಾಕಲು ಮಿಯಾನ್ ಮಿರ್ ಅವರನ್ನು ವಿನಂತಿಸಿದರು. 5. ಗುರು ಅರ್ಜುನ್ ದೇವ್ 1563 ರಿಂದ 1606 ಗೋಲ್ಡನ್ ಟೆಂಪಲ್ ನಿರ್ಮಿಸಲಾಗಿದೆ. ಆದಿ ಗ್ರಂಥವನ್ನು ಸಂಕಲಿಸಿದ್ದಾರೆ. ಚಕ್ರವರ್ತಿ ಜಹಾಂಗೀರ್ ಅಡಿಯಲ್ಲಿ ಮೊದಲ ಸಿಖ್ ಹುತಾತ್ಮ. 6. ಗುರು ಹರಗೋಬಿಂದ್ 1595 ರಿಂದ 1644 ಅಕಾಲ್ ತಖತ್ ನಿರ್ಮಿಸಲಾಗಿದೆ. ಮೊದಲ ಸೈನಿಕ ಸಂತ ಆಯಿತು. ಸಿಖ್ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಕೈಗೆತ್ತಿಕೊಂಡರು. ಮೊಘಲರ ವಿರುದ್ಧ ಯುದ್ಧಗಳನ್ನು ಮಾಡಿದರು. 7. ಗುರು ಹರ್ ರಾಯ್ 1630 ರಿಂದ 1661 ಶಸ್ತ್ರಸಜ್ಜಿತ ಯೋಧರನ್ನು ನಿರ್ವಹಿಸುತ್ತಿದ್ದರು. ಆದರೆ ಮಿಷನರಿ ಕೆಲಸದಲ್ಲಿ ಗಮನಹರಿಸಿದರು. ಆಶ್ರಯ ದಾರಾ ಶಿಕೋ ಔರಂಗಜೇಬನೊಂದಿಗಿನ ಸಂಘರ್ಷವನ್ನು ತಪ್ಪಿಸಿದರು. 8. ಗುರು ಹರ್ ಕಿಶನ್ 1656 ರಿಂದ 1664 ವಾಸಿ ಮಾಡುವ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಸಿಡುಬು ಗುಣಪಡಿಸುವುದು, ದುಃಖಗಳ ಉಪಶಮನಕಾರಕ ಎಂದು ಗೌರವಿಸಲಾಗುತ್ತದೆ. 9. ಗುರು ತೇಗ್ ಬಹದ್ದೂರ್ 1621 ರಿಂದ 1675 ಆನಂದಪುರವನ್ನು ಸ್ಥಾಪಿಸಿದರು. ಹಿಂದೂ ಕಾಶ್ಮೀರಿ ಪಂಡಿತರ ಬಲವಂತದ ಮತಾಂತರಗಳನ್ನು ವಿರೋಧಿಸಿದರು. ಔರಂಗಜೇಬ್ ಅಡಿಯಲ್ಲಿ ಹುತಾತ್ಮರಾದರು. 10. ಗುರು ಗೋಬಿಂದ್ ಸಿಂಗ್ 1666 ರಿಂದ 1708 ಖಾಲ್ಸಾ ರಚಿಸಲಾಗಿದೆ. 5 ಕೆಗಳನ್ನು ಪರಿಚಯಿಸಿತು. ಗುರು ಗ್ರಂಥ ಸಾಹಿಬ್ಗೆ ಗುರುತ್ವವನ್ನು ರವಾನಿಸಿದರು. ಮಾನವ ರೂಪದಲ್ಲಿರುವ ಕೊನೆಯ ಸಿಖ್ ಗುರು. ಗುರು ಗ್ರಂಥ ಸಾಹಿಬ್ ಶಾಶ್ವತ ಗುರುವು ಎಲ್ಲಾ ಗುರುಗಳ ಬೋಧನೆಗಳನ್ನು ಒಳಗೊಂಡಿದೆ. ಸರ್ವೋಚ್ಚ ಆಧ್ಯಾತ್ಮಿಕ ಪ್ರಾಧಿಕಾರ ಎಂದು ಪರಿಗಣಿಸಲಾಗಿದೆ. Welcome our channel, please subscribe and support.